ವೆಲ್ಕಮ್ ಟು ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಇವತ್ತಿಂದ ನಮ್ದು ಕುಕ್ಕರಿ ಸೆಗ್ಮೆಂಟ್ ಶುರು ಆಗ್ತಿದ್ಯಪ್ಪ. ಇವತ್ತಿನ ಥೀಮ್ ಏನ್ ಗೊತ್ತಾ? ಲೆಫ್ಟ್ ಓವರ್ಸ್. ಇವತ್ತಿನ ನಮ್ಮ ಸ್ಟಾರ್ ಯಾರು ಗೊತ್ತಾ? ಚಪಾತಿ. ತಂಗಳು ಚಪಾತಿನಲ್ಲಿ 3 ಥರ ರೆಸಿಪಿನ ತೋರಿಸ್ತೀನಿ. ಫಸ್ಟ್ ಒನ್ ಯಾವ್ದು ಗೊತ್ತಾ? ನಾಚೋಸ್. ಫಸ್ಟ್ ಚಪಾತಿನ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋಂಥ ಚಪಾತಿನ ಗ್ರಿಲ್ ಮೇಲೆ ಹಾಕೋಬೇಕು. ಅಲ್ಲಿ ಗ್ರಿಲ್ ಇಲ್ಲ ಅಂತಂದ್ರೆ ತವ ಮೇಲೆ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನಾನು ಇದಕ್ಕೆ ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ, ಸ್ಕ್ರಾಂಬಲ್ಡ್ ಎಗ್ ಇಟ್ಕೊಂಡಿದ್ದೀನಿ, ಕಾರ್ನ್ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್, ಪುದೀನಾ ಚಟ್ನಿ, ಮಿಯೋನೇಸ್, ಮಸ್ಟರ್ಡ್ ಸಾಸ್, ಕೆಚಪ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿದ್ರ ನಾಚೋಸ್ ಎಷ್ಟು ಈಸಿ ಅಂತ. ಸಖತ್ ಟೇಸ್ಟಿ ಆಗಿದೆ. ನಾಚೋಸ್ ಮುಗೀತಪ್ಪ. ಸೆಕೆಂಡ್ ರೆಸಿಪಿ ನೋಡೋಣ. ರೋಲ್ಸ್ ಅಂದ್ರೆ ಮಕ್ಕಳಿಗೆ ಎಷ್ಟು ಇಷ್ಟ ಅಲ್ವಾ? ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನ್ ಗೊತ್ತಾ? ಅವೊಕ್ಯಾಡೋ. ಅವೊಕ್ಯಾಡೋನ ಮಕ್ಕಳಿಗೆ ಸುಮ್ಮನೆ ಹೀಗೆ ಕೊಟ್ಟರೆ ತಿನ್ಬಿಡ್ತಾವ? ಈ ರೆಸಿಪಿ ಜೊತೆ ಮಿಕ್ಸ್ ಮಾಡಿ ಕೊಟ್ಟು ನೋಡಿ, ತಿನ್ಲಿಲ್ಲ ನನ್ನ ಮಾತು ಕೇಳಿ. ಕೋನ್ ಶೇಪಲ್ಲಿ ರೋಲ್ ಮಾಡ್ಕೊಳ್ಳಿ. ಒಂದು ಲವಂಗ ತಗೊಳ್ಳಿ. ಕೋನ್ ರೆಡಿ ಆಗಿದೆ. ಇದ್ರೊಳಗಡೆ ಇದನ್ನ ಸ್ಟಫ್ ಮಾಡ್ಕೋಬೇಕು. ಮಕ್ಕಳಿಗೆ ದೊಡ್ಡ ದೊಡ್ಡ ರೋಲ್ಸ್ ತಿನ್ನಕ್ಕಾಗೋದಿಲ್ಲ ಅಂತಂದ್ರೆ ಚಪಾತಿನ ಇಷ್ಟು ಚಿಕ್ಕದಾಗೂ ಕಟ್ ಮಾಡಿಕೊಂಡು ಈ ಥರ ಪುಟ್ ಪುಟ್ಟು ರೋಲ್ ಮಾಡಿಬಿಟ್ಟು ಸ್ಟಫ್ ಮಾಡಿ ಗ್ರಿಲ್ ಮಾಡಿ ಕೊಟ್ರೆ ಸಖತ್ತಾಗಿರುತ್ತೆ. ನೋಡಕ್ಕೇನೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಂತ. ಟೇಸ್ಟ್ ಹೇಗಿದೆ ಅಂತ ನೋಡೇ ಬಿಡೋಣ. ನಿಜ ಹೇಳ, ಅವೊಕ್ಯಾಡೋ ಹಾಕಿದೆ ಅಂತ ಗೊತ್ತೇ ಆಗೋದಿಲ್ಲ. ನಿಮ್ಮ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಈಗ 2 ಚಟ್ಪಟ ಡಿಶ್ ನೋಡಿದ್ವಿ. ನೆಕ್ಸ್ಟ್ ಸ್ವೀಟ್ ಡಿಶ್. ಕೊಬ್ಬರಿ ಮಿಠಾಯಿ ಮಾಡಕ್ ಬರುತ್ತಲ್ವಾ? ಬಾಣಲೆಗೆ ಒಂಚೂರು ತುಪ್ಪ ಹಾಕೋದು, ಬೆಲ್ಲ ಹಾಕೋದು, ಬಿಸಿ ಮಾಡ್ಕೊಳ್ಳೋದು, ಅದಕ್ಕೇನೆ ಕಾಯಿ ತುರಿ ಇಲ್ಲ ಅಂತಂದ್ರೆ ಕೊಬ್ಬರಿ ಹಾಕೊಳ್ಳೋದು, ಅದಕ್ಕೆ ಏಲಕ್ಕಿ, ಲವಂಗ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಟ್ಟು ಪಾಕ ಥರ ಮಾಡಿಬಿಡೋದು. ಆ ಹೂರ್ಣನ ಚಪಾತಿಗೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ನನ್ನ ಮಾತನ್ನ ನಂಬಿ ಈ ಚಪಾತಿ ಎಲ್ಲ ಸೇಮ್ ಒಬ್ಬಟ್ಟು ಥರನೇ ಇದೆ ನೋಡಿ. ಊಟ ಮಾತ್ರ ವೇಸ್ಟ್ ಮಾಡಬೇಡಿ. 3 ಡಿಫ್ರೆಂಟ್ ಆದ ಸಿಂಪಲ್ ಆದ ರೆಸಿಪೀಸ್ ತೋರಿಸಿದ್ದೀನಿ ಲೆಫ್ಟ್ ಓವರ್ ಚಪಾತಿನಲ್ಲಿ. ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಬೇರೆ ಏನಾದರೂ ಹೊಸದಾಗಿ ಮಾಡೋಣ. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಕೀಪ್ ಸ್ಮೈಲಿಂಗ್, ಕೀಪ್ ಕುಕಿಂಗ್.